ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಹುರುಳಿಕಾಳು ಕಾಯಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಯಾವ ಥರ ಮಾಡೋದು ನೋಡೋಣ. ಮೊದಲನೇದಾಗಿ ನಾನು ಹುರುಳಿಕಾಳನ್ನು ತೊಗೊಂಡಿದ್ದೀನಿ. ಹುರುಳಿಕಾಳನ್ನು ನಾನು ನೆನೆಸಿಟ್ಕೊಂಡು ಇದನ್ನು ಒಂದು 5 ವಿಷಲ್ ಹಾಕಿಸ್ಕೊಂಡಿದ್ದೀನಿ. 5 ವಿಷಲ್ ಸಾಕಾಗುತ್ತೆ. ಇದಕ್ಕೆ ಈ ಥರ ಬೆಂದಿರುತ್ತೆ ನೋಡಿ, ಈ ಥರ ಬೆಂದಿದ್ರೆ ಸಾಕಾಗತ್ತೆ. ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಬೇಯಿಸಿರೋದನ್ನ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಈ ಥರ ರುಬ್ಬಿ ಇಟ್ಕೋಬೇಕು. ಕಾಯಲ್ಲಿ ಯಾವ ಥರ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಇದನ್ನು ಒಂದು ಹೋಳು ಕಾಯನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಒಂದು ಹೋಳು ಸಾಕು. ಇದ್ರ ಜೊತೆ ಒಂದು ಹಚ್ಚ ಬೆಲ್ಲನ ಸ್ವಲ್ಪ ಚಿಕ್ಕದಾಗಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡಿರೋದನ್ನು ನಾನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ಏಲಕ್ಕಿ, ಒಂದು ಏಲಕ್ಕಿನ ನಾನು ಇದಕ್ಕೆ ಹಾಕಿದ್ದೀನಿ. ಇದ್ರ ಜೊತೆ ಒಂದು 2 ಲವಂಗನ ಹಾಕಬೇಕು. ಲವಂಗನ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಬೇಕು. ನೀರನ್ನ ಆ್ಯಡ್ ಮಾಡಿ ಇದನ್ನು ಚಿಕ್ಕದಾಗಿ ರುಬ್ಬಿ ಇಟ್ಕೋಬೇಕು. ರುಬ್ಬಿದಾಗ ನೋಡಿ ಈ ಅದಕ್ಕೆ ನಾವು ರುಬ್ಬಿ ಇಟ್ಕೋಬೇಕು. ಇಷ್ಟೇ, ಹುರುಳಿಕಾಳು ಕಾಯಲ್ಲಿ ಮಾಡೋದು ತುಂಬ ಈಸಿ, ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಥರ. ಓಕೆ, ಥ್ಯಾಂಕ್ ಯು.